ತದಡಿಯಲ್ಲಿ ಮತ್ತೆ ಮೀನುಗಾರಿಕಾ ಬೋಟ್ ಮುಳುಗಡೆ, 4 ಮೀನುಗಾರರ ರಕ್ಷಣೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಬಂದರಿನ ಅಳಿವೆಯಲ್ಲಿ ಅಲೆಗಳ ಅಬ್ಬರಕ್ಕೆ ಮತ್ತೊಂದು ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಸುರೇಂದ್ರ ಹರಿಕಂತ್ರ ಅವರಿಗೆ ಸೇರಿದ ಲಕ್ಷ್ಮೀ ಕೃಪಾ ಹೆಸರಿನ ಬೋಟ್ನಲ್ಲಿ 4 ಮೀನುಗಾರರಿದ್ದರು. ಅವರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಬೋಟ್ ಮುಳುಗಡೆಯಿಂದ ಸುಮಾರು 20 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಇದೇ ಸ್ಥಳದಲ್ಲಿ 2 ದಿನಗಳ ಹಿಂದೆಯೂ ಮತ್ತೊಂದು ಬೋಟ್ ಮುಳುಗಡೆಯಾಗಿದ್ದು, ಕಳೆದ 1 ವರ್ಷದಿಂದ ತದಡಿ ಅಳಿವೆಯಲ್ಲಿ ಬೋಟ್ಗಳು ಪದೇ ಪದೇ ಮುಳುಗುತ್ತಿರುವುದು ಮೀನುಗಾರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಅಳಿವೆಯಲ್ಲಿನ ಅಲೆಗಳ ಅಬ್ಬರ ಹಾಗೂ ಬಂದರು ಪ್ರದೇಶದ ಪರಿಸ್ಥಿತಿ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೀನುಗಾರರು ಆಗ್ರಹಿಸಿದ್ದಾರೆ. ಗಡಿಬಿಡಿ ಮಾಡಬೇಡಿ ಅವ್ರಿಗೆ ಹೆದರ್ಸ್ಬೇಡಿ ನೀವು. ಓಕೆ, ಕ್ಯಾನ್ ಎಲ್ಲ ತಗೊಂಡ್ಬರ್ತಾರೆ. ಹಂಗೆ ಇಡ್ಕೊಳ್ಳಿಲ್ಲ, ಅವ್ರನ್ನೊಂದು ಹಚ್ಕೊಂತಾನಿಲ್ಲ ಪಾಪ. ಹೌದಾ ಮಾರೆ ಹಸಿ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.